ಎಲ್ಲರೂ ನಿಮ್ಮ ಕೈಗಳನ್ನು ಜೋಡಿಸ್ಕೊಳ್ಳಿ. ಕೈ ಇದ್ದವರೆಲ್ಲ ಕೈ ಇದ್ದರೆಲ್ಲ ಕೈ ಜೋಡಿಸ್ಕೊಳ್ರಿ. ಓಂ ನಮಃ ಸಿದ್ಧೇಭ್ಯಃ. 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 ನಮೋ ಅರಿಹಂತಾಣಂ. ನಮೋ ಸಿದ್ಧಾಣಂ. ನಮೋ ಆಯುರ್ಯಾಣಂ. ನಮೋ ವಜ್ರಾಯಾಣಂ. ನಮೋ ಲೋಯೇ ಸವ್ವಸಾಹುಣಂ. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣೇ. ಮಂಗಲಂ ಕುಂದಕುಂದಾರ್ಯೋ ಜೈನಧರ್ಮೋऽस्तु ಮಂಗಲಂ. ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಂ ಜೈನಂ ಜಯತು ಶಾಸನಂ. जैनं जयतु शासनम. पंच परमेष्ठी भगवान की, आचार्य गुरुदेव विद्यासागर मुनि महाराज की जय हो. पूज्य आचार्य आर्जुन सागर जी मुनि महाराज की जय हो. ಒಂದು ನಿವೇದನೆ ಐತಿ. ಮ್ಯಾಗ ಎಷ್ಟು ನಿಂದ್ರಿ ಇಂದ್ರಾಯಿನಿದೆ ನಿಮ್ಗೆ ಅವ್ರದ್ದು ಹಾವ ನೋಡಿ ಸಿಕ್ಕಲ್ಲ ಅಂತ ನೀವ್ರಿ ಏನ ತೆರಸ್ತಾಳೆ. ಗುರುಗುರು ಚರಣದಾಗ ಹೋದ್ರಿಲ್ಲ ನಿಮ್ಗೆ ಎಲ್ಲ ಹಾವಭಾವ ಮತ್ತು ಯಾವ ಜ್ಞಾನ ಭಾವನೆ ನಿಮ್ಮ ಥರ ಪ್ರೇಷಿಸ್ತದೆ. ಎಲ್ಲರೂ ಮುಂದೆ ಕೂತ್ಕೊಳ್ಳಿ. ಜ್ಞಾನ ಫೀಲಿಂಗ್ ಆಗ್ತಿದ್ದ ಅದು ಹಿಂದಿನ ಹೇಳೋದು, ಇಲ್ಲದ್ರೆ ನಾಳೆ ಎಷ್ಟು ಜ್ಞಾನ ಸಂತೋಷನ ನೀವು ಹೋದ್ರನ್ನ ಮಹಾರಾಜ್ಗೆ ಹೇಳ್ತಾರೆ. ಜೋಡಿ ಜೋಡಿ ಕುಂಡಿರ್ಬೇಕಾರೆ ಹೋಗ್ಬೇಡ್ರಿ. ಓ ಡಬ್ಬಲ್ ವಾಲೆ ಪ್ರವಚನ ಕೇಳೋದು. ನೀವು ನಮಗೆ ಆಹಾರ ಕೊಡ್ತೀವಿ ಅಂದ್ರೆ ನಾವು ನಿಮಗೆ ಕೊಡ್ತೀವಿ. ಆ ಅಮೃತ ತಿನ್ರಿ. ನನಗೆ ಹಿಂಗೆ ಜಬರ್ದಸ್ತಿ ಕೈ ಬಿಡೋದೇ ಥರ ಎಲ್ಲ ಹಾಕ್ತಿರಲ್ಲ, ನಾವು ನಿಮ್ಗೆ ಹಾಕೋ ಬ್ಯಾಡ ಅಂತ ಕೇಳಂಗಿಲ್ಲ. ಈ ಕಡೆ ನೋಡ್ತಾನೆ ಇದ್ದಾಗ ತುಂಬೆ ಬಿಡ್ತಾರೆ ಕೈಗೆ. ಚಪ್ಪು ದೀದಿ ಬೈತಾ ಇರ್ತಾರೆ, ಹಾಕ್ತಿರ್ತಾರೆ. ನಾವು ಕೊಡ್ತೀವಿ ನೋಡಿ. ಹಾಂ ಕೊಡ್ಲಿ. सिद्ध चक्र महामंडल विधान ಮಹಾನ್ ಭವ್ಯಾತ್ಮರು ತಮ್ಮ ಜೀವನದಲ್ಲಿ ನಮ್ಮ ಆತ್ಮ ಕಲ್ಯಾಣ ಆಗಲಿ, ಅಶುಭ ಕರ್ಮದ ನಾಶ ಆಗಲಿ, ಪುಣ್ಯಕರ್ಮ ಶುಭ ಕರ್ಮ ಬರಲಿ, ಆಚಾರ್ಯರ ಪರಂಪರೆಯನ್ನು ನಾವು ಮುಂದುವರಿಸಲಿಕ್ಕಾಗಿ ಇವೆಲ್ಲ ಶುಭ ಭಾವನೆಯಿಂದ ಸಿದ್ಧಚಕ್ರ ಮಹಾಮಂಡಲ ವಿಧಾನ ಮಾಡ್ತಾರೆ. ಈ ಸಿದ್ಧಚಕ್ರ ಮಹಾಮಂಡಲ ವಿಧಾನ ಈಗ ನಿನ್ನೆ ನಡೆದಲ್ಲ, ಇದು ಅನಾದಿ ಕಾಲದಿಂದನೂ ಕೂಡ ಸಿದ್ಧಚಕ್ರ ಮಹಾಮಂಡಲ ವಿಧಾನ ಮಾಡಿ ಭವ್ಯ ಆತ್ಮರು ಈ ಮೋಕ್ಷರು ಈ ಸಂಸಾರೂಪಿ ದುಃಖದಿಂದ ಬಿಡುಗಡೆಯಾಗಿ ಮೋಕ್ಷವನ್ನು ಕೂಡ ಪಡ್ಕೊಂಡಿದ್ದಾರೆ. ಇದು ನಾವು ನೀವು ಅಷ್ಟೇ ಮಾಡ್ತಿಲ್ಲ. ಹಿಂದಿನೂ ಕೂಡ ಈ ಸಿದ್ಧಚಕ್ರ ವಿಧಾನ ಆಚಾರ್ಯರ ಸಾನ್ನಿಧ್ಯದಲ್ಲಿ, ಮುನಿಗಳ ಸಾನ್ನಿಧ್ಯದಲ್ಲಿ ಸಿದ್ಧಚಕ್ರ ವಿಧಾನ ರಚನೆ ಮಾಡಿ ಎಷ್ಟೋ ಜೀವಿಗಳ ದಾನ ಧರ್ಮ ಮಾಡಿ
ವ್ರತ ನಿಯಮ ಮಾಡಿ ತಮ್ಮ ಆತ್ಮ ಕಲ್ಯಾಣ ಮಾಡ್ಕೊಂಡು ಹೋಗಿದ್ದಾರೆ. ಆ ಒಂದು ಪರಂಪರೆಯಲ್ಲಿದ್ದಂಥ ನೀವೆಲ್ಲರೂ ಕೂಡ ಇದನ್ನ ಅನುಕರಣ ಮಾಡ್ತಿದ್ದೀರಿ ಅಂದ್ರೆ ನಿಮಗೂ ಕೂಡ ಯಾರ್ಯಾರು ಪುಣ್ಯ ಕಟ್ಕೊಂಡು ಹೋಗಿದ್ರೆ ಅದೇ ಥರ ನಿಮಗೂ ಕೂಡ ಪುಣ್ಯ ಬಂಧನ ಆಗ್ತಾ ಇದೆ. ಇದು ಒಂದೆರಡು ಸರಿ ಮಾಡೋದು ನಡೆಯಂಗಿಲ್ಲ. ಜನ್ಮದಲ್ಲಿ ಎಷ್ಟು ನಮ್ಮ ಆರೋಗ್ಯ ಎಷ್ಟಿದೆ ಅಷ್ಟೆಲ್ಲ ಸಿದ್ಧಚಕ್ರ ವಿಧಾನ ಮಾಡಬೇಕು. ಅಷ್ಟಾನಿಕ ಪರ್ವದಲ್ಲೇ ಮಾಡ್ಬೇಕಂತನೇ ನಿಯಮ ಇಲ್ಲ. ಅಷ್ಟಾನಿಕ ಪರ್ವದಲ್ಲಿ ಮಾಡಿದ್ರೆ ಬಹಳ ಶ್ರೇಷ್ಠ. ಅನ್ಯ ತಿಥಿಗಳಲ್ಲೂ ಕೂಡ ಮಾಡ್ತಾರೆ ಶುಕ್ಲ ಪಕ್ಷದಲ್ಲಿ. ಈ ಒಂದು ಸಿದ್ಧಚಕ್ರ ಮಹಾಮಂಡಲ ವಿಧಾನದಲ್ಲಿ ಶ್ರೀಪಾಲ್ ಮೈನಸುಂದರಿ ಅಷ್ಟೇ ಅಲ್ಲ, ಎಷ್ಟೋ ಭವ್ಯಾತ್ಮರ ಕಥೆಗಳು ಬರ್ತಾವೆ. ರಾಜ ರಾಣಿ ಇದ್ರೂ ಕೂಡ ಎಷ್ಟೋ ಭವ್ಯಾತ್ಮರು ಈ ಸಿದ್ಧಚಕ್ರ ವಿಧಾನವನ್ನ ಮಾಡಿ ತಮ್ಮ ಆತ್ಮ ಕಲ್ಯಾಣ ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ನೀವು ಮಾಡ್ತಾ ಇದ್ದೀರಿ ಅಂದ್ರೆ ಕೂಡ ಅವರ ಅನುಕರಣೆ ಮಾಡಿದಂಥ ಭವ್ಯ ಜೀವಿಗಳಿಗೂ ಕೂಡ ಅನುಮೋದನೆ ಮಾಡಿದ್ರು ಸಹಿತ ಅರ್ಧ ಭಾಗ ಪುಣ್ಯ ಅವರಿಗೂ ಕಟ್ತಾ ಇರ್ತದಂತೆ. ನಾವು MP ಮಧ್ಯಪ್ರದೇಶದಲ್ಲಿ ಗಂಜ್ ಬಾಸೋದಲ್ಲಿ ಇದ್ದೆವು. ದೊಡ್ಡ ಧರ್ಮ ನಗರಿ ಅದು. ಎಷ್ಟೋ ಜನ ಮುನಿಗಳಾಗಿದ್ದಾರೆ, ರತಿಗಳಿದ್ದಾರೆ, ಮನೆಗೆ ರತಿಗಿದ್ದಾರೆ. ಆನಂದ ಆಗುತ್ತೆ. ಅಲ್ಲಿ ಬೆಳಿಗ್ಗೆ ಪೂಜಾ ನೋಡೋದು ನೀವು ಸಿದ್ಧಚಕ್ರ ವಿಧಾನ ಕುಂತಿರಲ್ಲ, ಎಷ್ಟು ಜನ ಮಂದಿರದಾಗ ಇರ್ತಾರೆ. ದಿನ 9:30-10 ಗಂಟೆ ತನಕ ಮಂದಿರ ಟಸ್ ತುಂಬಿರ್ತತಿ. ಏನೇನು ಕಾರ್ಯಕ್ರಮ ಐತೆ, ನಾವು ಫಸ್ಟ್ ಹೋಗಿದೆ ಏನು ಕಾರ್ಯಕ್ರಮ ಐತೆ ಅಂತ ಕೇಳಿದೆ. ಇಲ್ಲ ಮಹಾರಾಜ, ಇದೊಂದು 12 ತಿಂಗಳು ನಮ್ದು ಇದೆ. ಇಷ್ಟು ಧರ್ಮಾತ್ಮ ಊರು ನೋಡಿ ನಮಗೆ 1 ತಿಂಗಳು ತನಕ ಆ ಕಡೆ ಈ ಕಡೆ ಅಲಗಾಡಕ್ಕೆ ಮನಸ್ಸಾಗಿಲ್ಲ. 1 ತಿಂಗಳು ಅಲ್ಲೇ ನಿಂತು ನಾವು ಥಂಡಿ ಕಾಲದಲ್ಲಿ. ಅವಾಗೆಲ್ಲರೂ ನಮ್ಮ ಆಚರಣೆ, ನಮ್ಮಿಬ್ಬರು ವಿಧಿಸಾಗ ನಾವಿಬ್ಬರು ಇದ್ದೀವಿ. ನಮ್ಮ ಆಚರಣೆ, ನಮ್ಮ ಒಂದು ಇರುವಂಥ ಕರ್ನಾಟಕದ ಇರ್ತಕ್ಕಂಥ ಈ ಶಾಂತ ಭಾವವನ್ನು ನೋಡಿ ಅವರು ಎಷ್ಟು ಭಕ್ತಿ ಮಾಡಕ್ಕೆ ಹಿಡಿದ್ರು. ಮಹಾರಾಜರೇ, ನಮ್ಮ ಊರಾಗ 4 ಮಂದಿರ ಇದ್ದಾವೆ. 4 ಮಂದಿರದಲ್ಲೂ ನೀವು ಕಾರ್ಯಕ್ರಮ ಮಾಡೇ ಹೋಗ್ಬೇಕು, ಹಂಗೆ ಹೋಗಕ್ಕೆ ಕೊಡಂಗಿಲ್ಲ. ನಾವಂದೇವು ನಾವು ಎಲ್ಲಿ ಹೋದ್ರು ಪಾಠಶಾಲೆ ಕಾರ್ಯಕ್ರಮ ಮಾಡ್ತೀವಿ. ಅದು ಇದ್ರೆ ಮಾತ್ರ ಇರೋರು, ಇಲ್ಲ ನಾವು ಹೋಗ್ಬಿಡೋರು. 4 ಮಂದಿರದಲ್ಲ ಕಾರ್ಯಕ್ರಮದ ಪಾಠಶಾಲೆಯ ಉದ್ಘಾಟನೆ, ಪಾಠಶಾಲೆಯ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಸಿದರು. ಒಂದು ಮಂದಿರದಲ್ಲಿ ತ್ರಿಮೂರ್ತಿ ಮಂದಿರ ಅಂತ ಒಂದಿದೆ. ಆ ಮಂದಿರದಲ್ಲಿ ಲೋಕ ಕಲ್ಯಾಣ ವಿಧಾನವನ್ನಿಟ್ಟಿದ್ರು. ಅದು ಕೂಡ 500-600 ಅರ್ಘ್ಯ ಆಗ್ತಾವೆ. ಲೋಕ ಕಲ್ಯಾಣ, ಷೋಡಶ ಕಾರಣ, ತೀರ್ಥಂಕರರು, ಪಂಚಪರಮೇಷ್ಠಿಗಳು ಇವೆಲ್ಲರೂ ಬರ್ತಾರೆ. ಅದರಲ್ಲಿ ನಾವು ಹಿಂಗೆ ಅಂದೀವು, ನೀವು ಲೋಕ ಕಲ್ಯಾಣ ವಿಧಾನ ಮಾಡಬೇಕು ಅಂತಿದ್ರೆ ಕರೆ ಇದು ಹೆಂಗೆ ಮಾಡೋರು, ನೀವು ಯಾವ ಥರ ಮಾಡೋರು, ವ್ಯಕ್ತಿಗತ ಮಾಡೋರು, ಸಮಾಜಗತವಾಗಿ ಮಾಡೋರು? ಅವ್ರು ಮೀಟಿಂಗ್ ತೊಗೊಂಡು ಹೇಳ್ತೀವಿ ಅಂದರು. ಅದೇ ಕೂಡಲೇ ಮೀಟಿಂಗ್ ಕರೆದ್ರು, ಮೀಟಿಂಗ್ ಸೇರಿದಂತ ನಮ್ಮನ್ನು ಕರೆದ್ರದೆ. ಮಹಾರಾಜರಿ ಹೆಂಗೆ ಯಾವ ಥರ ಮಾಡ್ಬೇಕು ನೀವು ಹೇಳ್ರಿ. ನಾವು ಒಂದೇ ಮಾತು ಹೇಳಿದೆ, ನೋಡ್ರಿ, ಯಾರಿಗೆ ಪುಣ್ಯಾರ್ಜನ ಮಾಡ್ಕೊಳ್ಳೋ ಇದ್ದಾರೆ, ಪುಣ್ಯಾತ್ಮ ಜೀವಿ ಇದ್ದಾರೆ, ವ್ಯಕ್ತಿಗತನೂ ಮಾಡ್ಬೋದು. ವ್ಯಕ್ತಿಗತ ಮಾಡಿ ಸಮಾಜ ಜನರಿಗೆಲ್ಲ ಲಾಭ ಕೊಡ್ಬೋದು, ತಮ್ಮ ಚಂಚಲ ಲಕ್ಷ್ಮಿಯನ್ನು ದಾನ ಮಾಡ್ಬೋದು. ಇಲ್ಲ ಅಂತಂದರೆ ಸಮಾಜದ ಕೂಡಿ ನೀವೆಲ್ಲರೂ ಸ್ವಲ್ಪ ಹಾಕಿ ದಾನ ಕೊಟ್ಟು ಮಾಡ್ಬೋದು ಅಂತ ಹೇಳಿದ ನಂತರ ಒಬ್ಬ ಎದ್ದು ನಿಂತ, ನಿಮ್ಮಂಥ ಸೇಠ್ಜಿ ಎದ್ದು ನಿಂತ ಏನಂತ ಗೊತ್ತಾ ಮಹಾರಾಜರೇ, ಈ ಲೋಕ ಕಲ್ಯಾಣ ವಿಧಾನದಲ್ಲಿ ಎಷ್ಟು ದ್ರವ್ಯ ಹತ್ತದೆ ಪೂಜಾಕ್ಕೆ, ಎಷ್ಟು ಜನ ಕೊಡ್ತಾರೆ, ಅದು ನಾವು ಒಬ್ಬನೇ ಕೊಡ್ತೀನಿ ಅಂದ್ಬಿಟ್ಟು. ಎಷ್ಟು ಜನ ಬೇಕಾದ್ರೂ ಕೊಂಡ್ರಿ, ಅವ್ರಿಗೆ ನಾನು ಒಬ್ಬನೇ. ನರಿಯಲ್ಗೋಳ, ಬಾದಾಮ್, ಲವಂಗ್, ಮತ್ತೆ ಅದರಲ್ಲಿ ಚಕ್ರವರ್ತಿ ಬಾಹುಬಲಿ ಸವಾಲು ಅದು. ಅದರಲ್ಲಿ ಕೂಡ ರತ್ನವೃಷ್ಟಿ, ಸಾಕ್ಷಾತ್ ರತ್ನ ತಂದಿದ್ದವು. ಎಷ್ಟು ಖರ್ಚು ಮಾಡಿದ್ರು ಲೆಕ್ಕ ಹಾಕಿ. ಯಾವುದೂ ಕಮ್ಮಿ ಆಗಿಕೊಟ್ಟಿಲ್ಲ. 2 ಸರಿ ಊಟ ಇಡ್ತೀವಿ, ಮಧ್ಯಾಹ್ನ ಬೆಳಿಗ್ಗೆ, ಮಧ್ಯಾಹ್ನ ಸಾಯಂಕಾಲ. ಈಗ ಮಧ್ಯಾಹ್ನ ಒಂದು, ಸಾಯಂಕಾಲ 2 ಊಟ ಇಡ್ತಿದ್ದ ಒಬ್ಬನೇ. ಈ ವಿಧಾನದಲ್ಲಿ ಎಷ್ಟು ಖರ್ಚು ಬರುತ್ತೆ ನನಗೆ ಭಾವ ಐತೆ ಮಾರಾದ್ರೆ. ಸಮಾಜ ಎಲ್ಲರಿಗೂ ನಿವೇದನೆ ಮಾಡ್ಕೊಂತಿದ್ವಿ, ಇದು ಒಂದು ಚಾನ್ಸ್ ನನಗೆ ಕೊಡ್ರಿ ನಿಮ್ಮ ಸಾನ್ನಿಧ್ಯದಲ್ಲಿ. ಕೈ ಮುಕ್ಕೊಂಡು ಯಾರು ಏನು ಮಾತಾಡೋಕ್ಕಾಗಿಲ್ಲ ಅವನಿಗೆ ಚಾನ್ಸ್ ಕೊಟ್ಟರು.
ಎಷ್ಟು ಜೋರಾಗಿ ಮಾಡಿರ್ಬೇಕಂತ್ರಿ ವಿಧಾನ. ಆಮೇಲೆ ನಾನು ಕೇಳಿದೆ ಎಷ್ಟು ಖರ್ಚಾಗಿರ್ಬೋದು, ಒಂದು 8 ಲಕ್ಷ ಖರ್ಚಾಯ್ತು ಒಬ್ಬಂದು. ಅದ್ರ ಸವಾಲಾಗ್ತು. ಅದೆಲ್ಲ ಸಮಾಜ ಹೇಳಿದ್ರು 8 ಲಕ್ಷ ಖರ್ಚು ಮಾಡಿದ್ರೆ ಸವಾಲ, ಅವ್ರು ಏನು ಮಾಡ್ತಾರೋ ಅವ್ರಿಗೆ ಬಿಟ್ಟದ್ದು, ನಮಗೆ ಅದು ನಾವು ಹೇಳಂಗಿಲ್ಲ ಕೊಡಿ ಅಂತ. ನಾವು ಸವಾಲಾದಂಥ ರೊಕ್ಕ 8 ಲಕ್ಷ ಖರ್ಚಾಗಿದ್ದು 15 ಲಕ್ಷ ಕೂಡಿದ್ದು ಅದನ್ನೆಲ್ಲ ಮಂದಿರಕ್ಕೆ ದಾನ ಕೊಟ್ಬಿಟ್ಟು ನೋಡಿ. 15 8 ಎಷ್ಟಾಯ್ತು? 23 ಲಕ್ಷ ರೂಪಾಯಿ ಅವಂದೇ ಕೊಟ್ಟಂಗೆಲ್ಲ. ಅದಕ್ಕಾಗಿ ಬಂದು ಈ ವಿಧಾನ ಭಗವಂತರ ಗುಣಗಾನ ಮಾಡೋದರಲ್ಲಿ ನಾವು ಯಾವಾಗಲೂ ಕಂಜೂಸಿ ಮಾಡಬಾರ್ದು. ಯಾವುದಾದ್ರೂ ಕಂಜೂಸಿ ಮಾಡ್ತೀವಿ, ಮನೆಗೆ ಯಾರಿಗಾರು ಕೊಡೋದು, ತಿನ್ನೋದು, ತಗೊಳ್ಳೋದು ಕಂಜೂಸಿ ಮಾಡ್ತೀವಿ, ಮಾಡೋಂಗಿಲ್ಲ. ಇದರಲ್ಲೂ ಕೂಡ ನಮ್ಮ ಸ್ವಂತಕ್ಕಾಗಿ ಮಾಡ್ತಾ ಇದ್ವಿ ಅಂದರೆ ಇದು ಯಾವಾಗಲೂ ಕಂಜೂಸಿ ಮಾಡಬಾರ್ದು. ನಾವು ಎಷ್ಟು ದಾನ ಕೊಡೋಕ್ಕಾಗತ್ತೆ, ಎಷ್ಟನ್ನು ಅದಕ್ಕೆ ಹಾಕೋಕ್ಕಾಗತ್ತೆ ಖರ್ಚು ಮಾಡಿ ವೈಭವದಿಂದ ಪೂಜೆ ಮಾಡ್ತೀವಿ, ಭಗವಂತರ ಗುಣಗಾನ ಮಾಡ್ತೀವಿ, ಅಷ್ಟು ನಮ್ಮ ಆತ್ಮ ಉನ್ನತಿ ಮಟ್ಟಕ್ಕೆ ಹೋಗ್ತಾ ಇರ್ತದೆ. ಭಾಳ ಚಲೋ ಮಾಡ್ತಾ ಇದ್ದೀರಿ, ದಾನ ಧರ್ಮ ಮಾಡ್ತಾ ಇದ್ದೀರಿ, ವೈಭವದಿಂದ ಮಾಡ್ತಾ ಇದ್ದೀರಿ, ಸಂಗೀತಮಯ ಮಾಡ್ತಾ ಇದ್ದೀರಿ, ಇದಕ್ಕೆ ಯಾರ್ಯಾರು ಅನುಮೋದನೆ ಕೊಡ್ತಾ ಇದ್ದೀರಿ, ಇವರಿಗೆಲ್ಲರಿಗೂ ಕೂಡ ಈ ಒಂದು ವಿಧಾನ ಅನುಷ್ಠಾನದ ಫಲ ಅವರಿಗೂ ಕೂಡ 6ನೇ ಭಾಗ ಯಾರ್ಯಾರು ವಚನದಿಂದ ಭಾಳ ಚಲೋ ಮಾಡ್ತಾ ಇದ್ದಾರಪ್ಪ, ವಿಧಾನ ಚಲೋ ಮಾಡ್ತಾ ಇದ್ದಾರೆ, ನಮಗೆ ಹೋಗಕ್ಕಾಗಿದ್ರು ಅವ್ರು ಚಲೋ ಮಾಡ್ತಾರೆ, ಎಷ್ಟು ಮನಸ್ಸಿನಲ್ಲಿ ವಚನಲ್ಲಿ ಬಂತು, ಅವರ ಮನಸ್ಸಿನಲ್ಲಿ ಎಷ್ಟು ಪವಿತ್ರ ಇತ್ತು ತಿಳ್ಕೊಳ್ಳಿ, ಅರ್ಧ ಭಾಗ ಅವರಿಗೂ ಸಿಕ್ತು. ಇಲ್ಲಿ ಸ್ವಂತ ದುಡಿತಾ ಇದ್ದೀರಿ, ಇಲ್ಲಿ ಸ್ವಂತ ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ನಿಮಗಂತೂ ಪೂರ ಎಲ್ಲರೂ ತಗೊಳ್ಳೋರಿದ್ದಾರೆ. ಮರ ಎಷ್ಟು ಪುಣ್ಯ ಐತಿ, ಎಲ್ಲರಿಗೂ ಎಷ್ಟು ಕೊಡೋದು ಪುಣ್ಯ ಪ್ರಕೃತಿ ಐತೆ. ಎಷ್ಟೈತೆ ಅಂತ ಹೇಳಿ ಪ್ರಕೃತಿಯಲ್ಲೇ ಐತದು ಪುಣ್ಯ. ಇಲ್ಲ ನಮಗೆ ಕಮ್ಮಿ ಬಂತು, ನಿಮ್ಗೆ ಜಾಸ್ತಿ ಬಂತು, ನೀವು ಎಷ್ಟು ಪರಿಣಾಮದಲ್ಲಿ ಭಾವ ಸುದ್ದಿಟ್ಕೊಂಡಿರಿ, ಪವಿತ್ರ ಇಟ್ಕೊಂಡಿರಿ, ಅಷ್ಟು ನೀವು ಲಾಭ ತಗೊಂಡೇ ಬಿಟ್ರಿ ಪುಣ್ಯ. ಅದಕ್ಕಾಗಿ ಬಂದು ಸಿದ್ಧಚಕ್ರ ಮಹಾಮಂಡಲ ವಿಧಾನ ನೀವು ನಡೆಸ್ತಾ ಇದ್ದೀರಿ ಅಂದರೆ ಇದು ನೀವೆಲ್ಲರ ಹಿಂದಿನ ಜನ್ಮದ ಪುಣ್ಯ, ಈ ಜನ್ಮದಲ್ಲ, ಹಿಂದಿನ ಜನ್ಮದ ಪುಣ್ಯ ಐತಿ. ಕಾಲು ಕೈ ನಿರೋಗಿ ಶರೀರ, ಧಾನ್ಯ ಎಲ್ಲ ಭರಪೂರ ಇರೋದ್ರಿಂದಲೇ ಈ ವಿಧಾನ ಮಾಡ್ತಿದ್ದೀರಿ. ಇದು ಹಿಂದಿನ ಜನ್ಮದ ಪುಣ್ಯ ಐತಿ. ಪುಣ್ಯದಿಂದ ಮತ್ತೆ ಪುಣ್ಯನ ಸಂಗ್ರಹ ಮಾಡ್ತಾ ಇದ್ದೀರಿ. ನೀವು ಏನ್ ಮಾಡ್ತಿದ್ದೀರಿ? ಪುಣ್ಯದಿಂದ ಮತ್ತೆ ಪುಣ್ಯ ಸಂಗ್ರಹ ಮಾಡ್ತಿದ್ದೀರಿ. ಮುಂದಿನ ಜನ್ಮದಲ್ಲೂ ಈ ಅವಸರ ಸಿಗಲಿ ನಮಗೆ, ವಿಧಾನ ಅನುಷ್ಠಾನ ನೋಡೋದು, ಮಾಡೋದು, ಕೇಳುವಂತ ನಮಗೆ ಈ ಪುಣ್ಯ ಸಿಗಲಿ ಅಂತ ನೀವು ಅನುಮೋದನೆ ಮಾಡ್ತಿದ್ದೀರಿ. ಅದಕ್ಕಾಗಿ ಪವಿತ್ರ ಭಾವನೆ ಇಟ್ಟುಕೊಂಡೇ ಮಾಡ್ತಿದ್ದೀರಿ ಅಂದರೆ ಪವಿತ್ರ ಪುಣ್ಯನೇ ಕಟ್ಟೋದು ನಿಮಗೆ. ಅದೇ ಥರ ಮೈನಾ ಸುಂದರಿ ಕಥೆ ಇದರಲ್ಲಿ ನಿಮ್ಗೆ ಅರ್ಧ ಆಗಿತ್ತು. ಮುಂದೆ ಹೇಳಬೇಡ, ಹೇಳಿ, ಹೇಳೋ ಹಿಂಗಳು. ಮೈನಾ ಸುಂದರಿ ಈ ಕತೆ ಚಾಲು ಆಗ್ತಿದ್ದಿ. ನಾ ವಿಧಾನದಾಗ ಏನು ರಾಮದೇವ್ ಬಾಬಾ ದಾಸನ ಮಾಡೋದಿಲ್ಲ. ಇಲ್ಲಿ ಯಾರ್ಯಾರು ಮಾಡ್ಕದಾರ ನೋಡ್ರಿ. ಯಾಕ ಯಾರಿಗೂ ಹೊಟ್ಯಾಗ ಜೀವ ಇದ್ದಾರ ಅವ್ರ ನೆಟ್ಕು ಇದ್ದಾರು. ನಿಮ್ಗೆ ಹೊಟ್ಯಾಗ ಜೀವ ಇಲ್ಲದ್ರೆ ನೀವು ರಾಮದೇವ್ ಬಾಬಾ ಯೋಗಾಸನ ಮಾಡ್ತೀವಿ. ಯಾನ್ ಕಮಸ್ಕೊತಿರ್ ಮದಿ ಯಾನು ಇದು ಮಾಡ್ತದೆ ಅದ್ ನೀವು ನೋಡಿ. ಮೈನಾ ಸುಂದರಿ ಅವ್ರು ನೋಡಿ ಕಡೆ ಶ್ರೀಪಾಲ್ ರಾಜೇಲ್ ಅಂತ ಚಿಂತೆ ಮಾಡ್ತೀರಿ, ನಾಳೆ ಬರ್ತಾರ ನೋಡ್ರಿ. ಬಹುರೋಗದಿಂದ ಬಿಡುಗಡೆ ಆಗಬೇಕು, ಜನ್ಮ ಮರಣ ರೋಗದಿಂದ ಬಿಡುಗಡೆ ಅಂದ್ರೆ ಈ ಒಂದು ಪುಣ್ಯಾತ್ಮರ ಮಹಾಪುರುಷರ ಕಥೆ ಕೇಳೋದ್ರಿಂದ ಪುಣ್ಯ ಬರ್ತದಂತೆ. ಮಹಾಪುರುಷರ ಕತೆ ಕೇಳೋದ್ರಿಂದನೇ ಪುಣ್ಯ ಕಥೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರವಚನ ಅಂತ ಹೇಳ್ತಾರೆ. ಪ್ರವಚನ ಅಂತಿದ್ರು ಮಹಾಪುರುಷರ ಕಥೆಯನ್ನ ಹೇಳೋದೇ ಪ್ರವಚನ ಅಂತೆ. ಆ ಮಹಾಪುರುಷರ ಕಥೆ ಕೇಳ್ತಾ ಇದ್ದೀವಿ ನೀವು. ಯಾರ ಕಥೆ ಕೇಳ್ತೀರಿ? ಶ್ರೀಪಾಲ್ ರಾಜನ ಕಥೆ. ಶ್ರೀಪಾಲ್ ರಾಜ ಮೈನಾ ಸುಂದರಿ ಎಲ್ಲೋಗಿದ್ರು? ಹಡಗಿಗೆ ಹೋಗ್ತಾ ಇದ್ದಾರೆ. ರಯಣ ಮಂಜಸೆಯನ್ನ ಮದುವೆಯಾಗಿ ಜಹಾಜಲ್ಲಿ ಕುಂತಿದ್ದಾರೆ ರಾಜ ರಾಣಿಯಾಗಿ. ರಯಣ ಮಂಜಸಿ ಸಾಮಾನ್ಯ ಇಲ್ಲ. ರಯಣ ಮಂಜುಸ ಅವಳ ಹೆಸರಿದ್ದಂಗೆ ಅದು ಮಂಜಸನೇ ಇದ್ಲು. ಅಷ್ಟು ಸುಂದರ, ಅಷ್ಟು ಗುಣ, ಅಷ್ಟು ಜ್ಞಾನ, ಎಲ್ಲ ಶಾಸ್ತ್ರವನ್ನ ತನ್ನ ಜೀವನಗತ ಮಾಡಿಕೊಂಡಿದ್ಲು. ತತ್ವ ಅರ್ಥವಳಾಗಿದ್ಲು. ಆ ಒಂದು
ರಾಣಿಯ ಜೊತೆ ಮದುವೆ ಅಂತ ಗುಣವಾನ ಸ್ತ್ರೀ ಸಿಗೋದು ಕೂಡ ಪುಣ್ಯ ಅಂತ ಹೇಳಿದ್ದಾರೆ. ಅಂತ ಗುಣ ಇದ್ದಂತೂ ಧರ್ಮಾತ್ಮ ತತ್ವನ ತಿಳಿದಂತ ಆತ್ಮ ಮತ್ತೊಂದು ಜೋಡಿ ಆಗೋದು ಕೂಡ ಪುಣ್ಯ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಸಿಗಂಗಿಲ್ಲ. ನೀವೆಲ್ಲ ಚಲೋ ಇದ್ರು ಬಿಡಿ, ನಿಮ್ಮ ಮದುವೆ ಆಗಿಲ್ಲ ಚಲೋ ಇದ್ದಾರೆ, ಅವರೆಲ್ಲ ಪುಣ್ಯಾತ್ಮರಿದ್ದಾರೆ. ಆದ್ರೂ ಹೇಳ್ತಾ ಇದ್ದೀನಿ, ನಿಮ್ಮ ರೇಣು ಮಂಜಸಿಯ ಬಗ್ಗೆ ಇಷ್ಟೊಂದು ಗುಣವಂತಳಾಗಿದ್ಲು. ಪತಿ ಪರಮೇಶ್ವರನ್ನು ಬಿಟ್ಟು ಕನಸಿನಲ್ಲೂ ಕೂಡ ಪರಪುರುಷರನ್ನ ನೆನೆಸುತ್ತಿಲ್ಲ, ಅವಳು ನೆನೆಸ್ತಿಲ್ಲ. ಅಂತ ಸತಿ ಅಂತ ಪತಿರತಿ ಸ್ತ್ರೀಯನ್ನ ಪಡ್ಕೊಂಡು ಶ್ರೀಪಾಲ್ ರಾಜನು ಕೂಡ ತನ್ನ ಜೀವನ ನನ್ನ ಧನ್ಯ ಆಯಿತು, ನನಗೆ ಧರ್ಮ ಧ್ಯಾನ ಮಾಡಲಿಕ್ಕೆ ಸಾಥಿ ಆದ್ರು ಅಂತ ತಿಳ್ಕೊಂಡ್ರು. ಈಗ ನನಗೆ ಮದುವೆ ಆಯ್ತು ಅಂದ್ರೆ ನನಗೆ ಚಲೋ ಆಯ್ತು, ಜೋಡಿ ಆದ್ರು. ಯಾಕ ಮೋಜ್ ಮಸ್ತಿ ಇದಕ್ಕಲ್ಲ, ಪಾಪ್ ಕಟ್ಕೊಳ್ಳಕ್ಕಲ್ಲ ಜೋಡಿ ಆಗೋದು. ಧರ್ಮ ಪತ್ನಿ ಶ್ರೀಮಾನ್, ಯಾರು ಸ್ತ್ರೀ ಜೊತೆಗಿರ್ತಾರೋ ಶ್ರೀಮಾನ್, ಲಕ್ಷ್ಮೀಮಾನ್. ಅವನು ಧರ್ಮಾತ್ಮ ಆಗಿರ್ತಾರೆ, ಧರ್ಮ ಪತ್ನಿ ಆಗಿರ್ತಾರೆ. ಇಬ್ಬರು ಕೂಡಿ ಧರ್ಮವನ್ನು ನಡೆಸಲಿಕ್ಕೆ ಜೋಡಿ ಆಗಿರ್ತಾರೆ. ಒಬ್ಬರೇ ಇಬ್ಬರು, ಇಬ್ಬರು ಆದ್ರಷ್ಟೆ. ಮದುವೆ ಆದ ನಂತರ ಒಂದು ಬಂಧನ ಆಯ್ತದು. ಬೇರೆ ಕಡೆ ಮನ ಹರ್ಸಂಗಿಲ್ಲ, ಬೇರೆ ಕಡೆ ಚಂಚಲ ಆಗಂಗಿಲ್ಲ, ಇಬ್ಬರಲ್ಲೇ ಸಂತೋಷ. ಅದಕ್ಕಂತಾರೆ ಸ್ವದಾರ ಸಂತೋಷ ವ್ರತ. ಇದು ಎಲ್ಲರ ಜೀವನದಲ್ಲಿ ಬಂತು ಅಂತಂದ್ರೆ ಸ್ವದಾರ ಸಂತೋಷ ರಸ. ಸ್ವಂತ ಆದ ದಾರ ಅಂದ್ರೆ ಹೆಂಡತಿ, ಸ್ವದಾರ ಸಂತೋಷ ವ್ರತ ಅವನಲ್ಲಿ. ಇವರಲ್ಲಿ ಏಕ್ ಪತಿ ವ್ರತ, ಏಕ ಪತಿ ವ್ರತ. ಸ್ವದಾರ ಅಂದ್ರೆ ಎಷ್ಟು ಇರ್ಬೋದು, ಕರೆ ಪತಿ ಒಬ್ಬನೇ ಇರ್ತಾನೆ. ಸ್ವಂತ ಹೆಂಡತಿಯರು ಬಹಳ ಇರ್ಬೋದು, ತಾವು ಧರ್ಮಕ್ಕೆ ಅನುಸಾರವಾದ ಮದುವೆ ಆದಂತ ಹೆಂಡತಿಯರು ಬಹಳ ಇರ್ಬೋದು, ಕರೆ ಸ್ತ್ರೀಗೆ ಪತಿ ಒಬ್ಬನೇ ಇರ್ತಾರೆ. ಅದು ಅವಳಿಗೇನಂತಾರೆ ಪತಿ ವ್ರತ. ಇವರೆಲ್ಲರೂ ಸ್ವರ್ಗದಲ್ಲಿ ದೇವತೆಗಳಿಂದ ವಂದನೀಯರಾಗಿರ್ತಾರೆ, ಪ್ರಶಂಸನೀಯರಾಗಿರ್ತಾರೆ. ಆ ಥರ ಇರುವುದರಿಂದ ರೈಣ ಮಂಜುಷ ಮತ್ತೆ ಯಾರು ಶ್ರೀಪಾಲ್ ರಾಜ ಜಹಾಜಲ್ಲಿ ಹೋಗ್ತಿದ್ರು. ಎಲ್ಲಿ ಸಮುದ್ರದಲ್ಲಿ ಹೋಗ್ತಾ ಇರುವಾಗ ಮಧ್ಯ ಹೋದ ನಂತರ ಧವಲ್ ಸೇಠ ದಿನ 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 ರಾಯಣ ಮಂಜಸಿಯನ್ನ ನೋಡಿ 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 ಅವನಿಗೆ ಭಿಕಾರಿ ಭಾವಗಳು ಉತ್ಪನ್ನ ಆದವು. ಅವನಿಗೇನು ಧರ್ಮ ಕರ್ಮ ಇಲ್ಲ, ಹಣ 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 ಅಂತಿತ್ತು. ದಿನ ಸಂಗ್ರಹ ಮಾಡೋದು ಒಂದೇ ಇತ್ತು ಒಂದು. ರಾಯಣ ಮಂಜಸೆಯನ್ನ ನೋಡಿ ಮೋಹಿತನಾಗ ವಿಚಾರ ಮಾಡಕ್ ಹಿಡಿತಾನೆ, ಶ್ರೀಪಾಲ್ ರಾಜ ನಮ್ಮ ಜೊತೆಗೆ ಇದ್ದಾನಂತಂದ್ರೆ ರಾಯಣ ಮಂಜಸೆಯನ್ನ ನನ್ನವಳಾಗಿ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ, ಅವನೇನಾದ್ರೂ ಮಾಡಿ ತೆಗಿಬೇಕು. ಯಾರು ವಿಚಾರ ಮಾಡಿದ್ರು? ಧವಲ್ ಸೇಠ್ ವಿಚಾರ ಮಾಡಿ, ತಾನು ವಿಚಾರ ಮಾಡ್ತಾನೆ ಯಾರಿಗೂ ಹೇಳಕ್ಕಾಗಿಲ್ಲ. ಊಟ ತಿಂಡಿ ಸಹಿತ ಬಿಟ್ಟ. ಊಟ ತಿಂಡಿ ಬಿಟ್ಟಂತ್ರ ಶರೀರ ಕ್ಷೀಣ ಆಗಿ ಹೋಯ್ತು. ಆವಾಗ ಅವರ ಮಂತ್ರಿಗಳು, ಅವರ ಆಳುಗಳು, ಅವರ ಒಂದು ದೂತರೆಲ್ಲ ಕೆಳಗಿದ್ರು. ಶೇಠ್ ಸಾವ್ಕಾರ್, ತಮ್ಗೆ ಏನ್ ಚಿಂತೆ ಕಾಡ್ತಾ ಇದೆ? ಶರೀರದೆಲ್ಲ ಕ್ಷೀಣ ಆಗ್ತಾ ಇದ್ರಿ ನೀವು, ನಿಮ್ಮ ಚಿಂತೆಯನ್ನು ಹೇಳಿ ಅಂತ ಹೇಳಿದಂತರ ಅವರಿಗೆ ಅವನು ಮನಸ್ಸಿನ ಮಾತನ್ನ ಹೇಳಿಬಿಡ್ತಾನೆ. ನನಗೆ ರಾಯಣ ಮಂಜಸಿಯನ್ನ ರಾಣಿಯನ್ನಾಗಿ ಮಾಡಿದ್ರೆ ಅಂತಂದ್ರೆ ನಾವು ಉಳಿಯೋವ ಇಲ್ಲ ಅಂತಂದ್ರೆ ಇದೇ ತರ ಆಹಾರ ನೀರು ಬಿಡ್ತಾ ಹೋಗೋವನ. ಅವರೆಲ್ಲ ತಿಳಿಸಿ ಹೇಳ್ತಾರೆ, ಶ್ರೀಪಾಲ್ ರಾಜ ಸಾಮಾನ್ಯನಲ್ಲ, ಅವನ ಮಹಾಪುರುಷ ಇದ್ದಾನೆ, ಅವನ ತದ್ಗಾವ ಮೋಕ್ಷಗಾಮಿ ಇದ್ದಾನೆ, ಅವನಂತ ವೀರ ಸೂರರ ಜಗತ್ತಿನಲ್ಲಿ ಯಾರೂ ಇಲ್ಲ. ನೀನೊಮ್ಮೆ ಅವ್ರು ಏನೋ ಅದ್ರ ಬಗ್ಗೆ ಏನಾದ್ರು ಕೆಣಕದೆ ಅಂದ್ರೆ ನಾವೆಲ್ಲರೂ ಕೂಡ ಜೀವನ ದಾನ ಕೊಡಬೇಕಾಗತ್ತೆ ಅಂತ ಬಹಳ ತಿಳಿಸಿ ಹೇಳ್ತಾರೆ. ಅವನಿಗೆ ಅದು ಅರ್ಥ ಆಗಂಗಿಲ್ಲ. ಅಂದಿ ಅಂದ್ರೇನ? ಕುರುಡನಿಗೆ ಅಂದಿ ಅಂತ, ಜನ್ಮಾಂದಿ ಅಂತ ಹೇಳ್ತಾರೆ ನೋಡಿ. ಬಹಳ ಥರದ ಅಂದಿ ಇರ್ತಾರೆ. ಒಂದು ಕ್ರೋಧಾಂದಿ, ಒಂದು ಕಾಮಾಂದಿ, ಮತ್ತೊಂದು ಲೋಭಾಂದಿ, ಮತ್ತೊಬ್ಬ
ಮೋಹದಲ್ಲಿ ತನ್ನನ್ನೇ ತಾನು ಮರ್ತಿರ್ತಾನೆ. ಕಣ್ಣಿದ್ರೂ ಕೂಡ ಕುರುಡನಾಗಿರ್ತಾನೆ. ಕ್ರೋಧ ಬಂದಾಗ ನಾ ಏನು ಮಾಡ್ತಿದ್ದ ಅವನಿಗೆ ಗೊತ್ತಾಗಂಗಿಲ್ಲ. ಅವ ಕಾಮಾಂತಿಯಾಗಿದ್ದ, ಏನು ಹೇಳಿದ್ರು ಅರ್ಥ ಆಗಿಲ್ಲ ಅವನಿಗೆ. ಕಣ್ಣು ಇದ್ರೂ ಕೂಡ ಜ್ಞಾನ ಇರಲಿಲ್ಲ ಆಯಿತು. ಅವಾಗ ಏನಾಯ್ತು ಗೊತ್ತಾ, ಅವ ಮೋಹಿತನಾಗಿ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಜನಗಳು ಕೇಳಿದ ನಂತರ ಹಿಂಗೆ ಮಾಡಿದ್ರೆ ನಾವು ಉಳಿತೀನಿ ಅಂತ ಹೇಳಿದಂತ ಜನಗಳಿಗೂ ಚಿಂತೆ ಇತ್ತು. ಅವನ ಆಶ್ರಯದಲ್ಲಿದ್ದರು ಅವರೆಲ್ಲ ಸಾವಿರಾರು ಜನ, 500 ಜಹಾಜ್ ಇದ್ದವ ನಾವು ಅಲ್ಲಿಗಿದ್ದೆಲ್ಲ ಅವನ ಆಶ್ರಯದಿದ್ದರು. ಅವಾಗ ಹೇಳಿದ್ರು ನೀವೇನು ಹೇಳ್ತೀರ ಅದನ್ನ ಮಾಡ್ತೀನಿ, ಕರೆ ಸಾಯೋದೊಂದು ಸಾಯಬೇಡಿ ಅಂದರು. ಅವ ಹೇಳ್ದ ಎಲ್ಲ ಪ್ಲಾನಿಂಗ್ ಹೇಳ್ಕೊಟ್ಟ. ಶ್ರೀಪಾಲ್ ರಾಜನನ್ನ ಸಮುದ್ರದಲ್ಲಿ ಒತ್ತಿ ಹಾಕೋದು, ಸಮುದ್ರದಲ್ಲಿ ಕೆಡಗೋದು. ಯಾವ ಥರ ಕೆಡಗೋದು ನಿಮಗೆ ಬಿಟ್ಟಿದ್ದದು ಅಂಥೇಳಿ ಅವ್ರಿಗೆ ಒಪ್ಪಿಸ್ಬಿಟ್ಟ. ಆಯಿತು, ನೀವು ಚಿಂತೆ ಮಾಡಬೇಡಿ, ಒಂದೊಂದು ಕಾರ್ಯ ಮಾಡ್ತೀವಿ. ಅವಾಗ ಮಂತ್ರಿಗಳೆಲ್ಲ ಕೂಡಿ ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಮಾಡಿ ಶ್ರೀಪಾಲನನ್ನ ಹೆಂಗೆ ಒತ್ತು ಕೆಡೋದು, ಹಂಗೆಲ್ಲ ಕೈಲಿ ಒತ್ತು ಕೆಡುವಂಥ ಪುರುಷ ಅಲ್ಲವ. ಕೈಗೆ ಹಾಕಿದ್ರೆ ಸುಟ್ಟ ಹೋಗ್ತಿದ್ದಂಥ ಮಹಾಪುರುಷ ಅವ. ಅಷ್ಟೊಂದು ಶಕ್ತಿ ಅವನಲ್ಲಿತ್ತು ಶರೀರದಲ್ಲಿ. ಆದರೆ ಅವ್ರು ಪ್ಲಾನಿಂಗ್ ಮಾಡಿದ್ರು. ಜಹಾಜ್ ಹೋಗ್ತಾನೆ ಏನಾದರೂ ಒಂದು ಪ್ಲಾನಿಂಗ್ ಮಾಡಬೇಕು. ಯಾರೋ ಕಳ್ಳರು ಬಂದರು, ಸಮುದ್ರದ ಬಂದು ಜಹಾಜನ್ನ ಹತ್ತಿದ್ರು ಅಂತೇಳಿ ನಾವು ಏನಾದರೂ ಈ ಥರ ಆವಾಜನ್ನು ತೆಗೆದಾಗ ಅವ ಹೊರಗೆ ಬರ್ತಾನೆ, ಇಲ್ಲ ಅಂತ ಬರಂಗಿಲ್ಲ. ಪ್ಲಾನಿಂಗ್ ಮಾಡಿ ಜಹಾಜ್ ನಡ್ಸೋನಿಗೆಲ್ಲ ಹೇಳ್ಕೊಂಡು ಏನು ಹೇಳಿದ್ರು, ಅರ್ಧ ರಾತ್ರಿಯಲ್ಲಿ ಅವನಿಗೆ ಸೂಚನೆ ಕೊಟ್ಟರು, ಒಂದು ಕಳ್ಳರ ದಳ ಬರ್ತಾ ಇದೆ, ಹುಷಾರಾಗಿರ್ಬೇಕು. ಈಗ ಜಹಾಜಲ್ಲಿದ್ದವರೆಲ್ಲ ಸತ್ಯನಾಶ ಆಗೋರಿದ್ದಾರೆ ಅಂಥೇಳಿ ಜೋರಾಗಿ ಜಹಾಜಲ್ಲಿದ್ದವರಿಗೆಲ್ಲ ಜಾಗ್ರತೆ ಮಾಡಿಬಿಟ್ರು. ಜಾಗ್ರತೆ ಮಾಡಿದ್ರು ಕೂಡ ಶ್ರೀಪಾಲನಿಗೆ ಏನು ಚಿಂತೆ, ಒಟ್ಟು ಚಿಂತೆ ಇಲ್ಲ ಅವನಿಗೆ. ವೀರ ಸೂರ್ಯನಿಂದ ಅವನಿಗೇನು ಮಾಡ್ತಾರೆ, ಅವರು ಕಳ್ಳರು ಹೇಳ್ತಾನೆ ಕಳ್ಳರು ಬಂದು ಹತ್ತೇ ಬಿಟ್ರು. ಜಹಾಜಕ್ಕೆ ಬಂದು ಹತ್ತದ ನಂತರ ಮೊದಲು ದವಾಲ್ ಸೇಟಿ ಹಿಡಿದು ಹೊಡೆಯೋಕೆ ಹಿಡಿದ್ರು. ಬಡಿಯಕ್ಕೆ ಹಿಡಿದ್ರು. ಅವನಿಗೆ ಮೊದಲೇ ಶಕ್ತಿ ಇಲ್ಲ, ಎಲ್ಲರೂ ಕೂಗಾಡಕ್ಕೆ ಹಿಡಿದ್ರು. ಅವಾಗ ಶ್ರೀಪಾಲ್ ಹತ್ರ ಹೋಗಿ ಕೈ ಜೋಡಿಸಿ ನಮ್ಮ ಶೆಟ್ಜಿಯನ್ನ ಉಳಿಸಿ ಅಂತ ಬಂದು ಹೇಳಿದ್ರು. ಶ್ರೀಪಾಲ್ ರಾಜ ಹೊರಗೆ ಬಂದು ಅವ್ರನ್ನ ನೋಡಂತೆ ಆಯ್ತು. ನೋಡಿದಂತೆ ಅವ್ರ ಕಳ್ಳರೆಲ್ಲ ನಡಗಾಡಕ್ಕೆ ಹಿಡಿದ್ರು. ನಮ್ಮನ್ನು ರಕ್ಷಣೆ ಮಾಡಿ, ನಮ್ಮನ್ನು ಉಳಿಸಿ ಅಂತ. ಉಳಿಸಲ್ಲ, ಇನ್ನೊಮ್ಮೆ ಕೆಲಸ ಮಾಡಿದೆ ಅಂದ್ರೆ ನಿಮ್ಮ ಜೀವನ ಸಹಿತ ಉಳಿಯಂಗಿಲ್ಲ ಅಂತ ಹೇಳಿದ್ರು ಅವರು. ಯಾರು? ಶ್ರೀಪಾಲ್ ರಾಜ. ಅವ್ರ ರಕ್ಷಣೆ ಆಯಿತು. ಅವರೆಲ್ಲ ಇಳಿದು ಓಡಿ ಹೋದ್ರು, ಸಮುದ್ರದಲ್ಲಿ ಹಾರಿ. ಮತ್ತೆ ಮುಂದೆ ಹೋಗ್ತಾ ಇರುವಾಗ ಮತ್ತೊಮ್ಮೆ ಆ ಥರ ಆವಾಜ್ ಮಾಡಿದಾಗ ಶ್ರೀಪಾಲ್ ರಾಜ ಏನು ಮಾಡ್ದ, ಧ್ವಜ ಕಂಬವನ್ನು ಹತ್ತಿ ನೋಡ್ಬೇಕು ಯಾರು ಬರ್ತಾರೆ ಅಂತ ಹೇಳಿ ಧ್ವಜ ಕಂಬ ಹತ್ತಿ ಹೋಗ್ತಾನೆ. ಧ್ವಜ ಕಂಬ ಹತ್ತಿ ಹೋದ ನಂತರ ಈ ಕಡೆಯಿಂದ ಇಲ್ಲಿ ಪ್ಲಾನಿಂಗ್ ಏನು ಮಾಡ್ತಾರೆ, ಧ್ವಜ ಕಂಬವನ್ನೇ ಕಟ್ ಮಾಡಿಬಿಡ್ತಾನೆ. ಶ್ರೀಪಾಲ್ ರಾಜ ಏನು ಮಾಡ್ತಾನೆ, ಸಮುದ್ರದಾಗ ಬಿದ್ದು ಬಿಡ್ತಾನೆ. ಸಮುದ್ರದಾಗ ಬಿದ್ದ ನಂತರ ಇವರಿಗೆ ಎಲ್ಲ ಇದರಲ್ಲಿ ಹಾಹಾಕಾರ ಆಯ್ತು. ಶ್ರೀಪಾಲ್ ಬಿದ್ದ, ಸಮುದ್ರಕ್ಕೆ ಬಿದ್ದ, ಹೆಂಗ್ ಬಿದ್ದ ಗೊತ್ತಿಲ್ಲ. ಅವಾಗ ರಾಯಣ ಮಂಜುಸ ಬಹಳ ದುಃಖಿ ಆದ್ಲು. ಹತ್ತು ತನ್ನ ಜೀವನ ಉಳಿಯೋದೇ ಕಷ್ಟ. ಆ ಥರ ಸೊರಿಗೆ ಬಿಟ್ಲು ಅವಳು. ಅವಾಗ ಅಲ್ಲಿದ್ದವರೆಲ್ಲ ರಾಯಣ ಮಂಜಸ್ಸನ್ನ ಸಂಭಾಳಿಸ್ತಿದ್ರು, ಸ್ತ್ರೀಯರೆಲ್ಲ. ಈ ಕಡೆ ಮಂತ್ರಿಗಳೆಲ್ಲ ಹೋಗಿ ದವಾಲ್ ಶೆಟ್ಟಿಗೆ ಹೇಳಿದ್ರು, ನಿಮ್ಮ ಕೆಲಸ ಆಗಿದೆ. ಅವಾಗ ಒಂದು ದಿವಸ ರಾತ್ರಿ ಕಳೀತು. ಬೆಳಗ್ಗೆ ಆದ ನಂತರ ಹೋಗಿ ದವಾಲ್ ಶೆಟ್ಟಿ ರಾಯಣ ಮಂಜಸ್ಸಿ ಹತ್ರ ಹೋಗಿ ಹೇಳ್ತಾನೆ, ನೀನು ಚಿಂತೆ ಮಾಡಬೇಡ, ಹೇಗೋ ಸಮುದ್ರದಲ್ಲಿ ಬಿದ್ದು ಹೋಗ್ಬಿಟ್ಟ, ಅವನು ಚಿಂತೆ ಮಾಡಬೇಡಿ, ನಾನಿದ್ದೇನೆ. ನನ್ನ ಸಂಪತ್ತಿಯೆಲ್ಲ ನಿನ್ನ ಹೆಸರಾಗಿ ಮಾಡ್ತೀನಿ. ಇವು 500 ಜಹಾಜಲ್ಲಿ ಏನಿದೆ ಸಂಪತ್ತಿ, ಅದೆಲ್ಲ ನಿನ್ನ ಹೆಸರು ಮಾಡ್ತೀನಿ, ನೀ ನನ್ನ ಪಟ್ಟರಾಣಿ ಆಗು ಅಂತ ಹೇಳ್ತಾನೆ. ಯಾರಿಗೆ? ರಾಯಣ ಮಂಜಸ್ಸಿಗೆ. ರಾಯಣ ಮಂಜಸ್ಸಿ ವಿಚಾರ ಮಾಡ್ತಾಳೆ, ನನ್ನ ಪತಿವ್ರತ ಇದೆ, ನಿಮ್ಮಂಥ ವಿವೇಕಿ, ನಿಮ್ಮಂಥ ಸೇಠ್ ಸೌಕರರು ಅಂತ ಬಾಯಲ್ಲಿ ಇಂಥ ಶಬ್ದ ಬರಬಾರ್ದು. ಇನ್ನೊಮ್ಮೆ ಅಂತ ಮಾತಾಡಬೇಡಿ. ನನ್ನ ತಂದೆ ಸಮಾನ ನೀವು. ನಿಮ್ಮ ಜಹಾಜಲ್ಲಿ ಇದ್ದೀನಿ ಅಂದರೆ ನಾನೊಬ್ಬ ಮಗಳಂತ ತಿಳ್ಕೊಳ್ಳಿ.
ಆ ಮಗಳನ್ನು ನೀವು ಮೋಹಿಸೋದು ಇದು ನಿಮ್ಮ ಕುಕೃತ್ಯ, ನಿಮ್ಮ ಗುಣಗಳನ್ನು ಹಾಳು ಮಾಡ್ಕೊಳ್ಳೋದೈತೆ ಭಾಳ ತಿಳಿಸಿ ಹೇಳ್ತಾಳೆ. ತಿಳಿಸಿ ಹೇಳಿದ ನಂತರ ಅವ ಒಪ್ಪಂಗಿಲ್ಲ, ಅದಕ್ಕೆ ಕಾಲು ಹಿಡ್ಕೊಂಡು ಬೇಡ್ಕೊತಾನೆ. ಅವಾಗ ಇವ್ ಬೇಡಲ್ಲ ಅಂತೇಳಿ ಸಿಟ್ಟು ತೋರಿಸ್ತಾಳೆ ಅವಳು. ಸಿಟ್ಟು ತೋರಿಸ್ರು ಕೂಡ ಅವನಿಗೆ ಮಾನ ಮರ್ಯಾದೆ ಇರಲಿಲ್ಲ. ಆಯಿತು, ಆವಾಗ ಅವಳು ಇನ್ನು ನನ್ನ ಸೀಲ್ ಉಳಿಯೋಂಗಿಲ್ಲ ಅಂಥೇಳಿ ವಿಚಾರ ಮಾಡಿ ನಮೋಕಾರ ಮಂತ್ರವನ್ನು ಶುರು ಮಾಡಿ ತನ್ನ ಪತಿಯನ್ನೇ ನೆನೆಸ್ಕೊಂತ ಭಗವಂತನನ್ನ ಸ್ತುತಿ ಮಾಡಕ್ಕೆ ಶುರು ಮಾಡ್ತಾಳೆ. ಆ ಜಲ್ದಿ ಎದ್ದು ಬರ್ತಾಳೆ. ಜಲ್ದಿ ಎದ್ದು ಬಂದು ರೇಣ ಮಂಜುಸಿಗೆ, ಮಗಳೇ ಹೆದರಬೇಡ, ನಾನಿದ್ದೇನೆ. ಯಾವನ ಮೂರ್ಖ ನಿನ್ನ ಮೈ ಮುಡ್ತನ ಓಡಿಯಂಗಿಲ್ಲ ಅಂಥೇಳಿ ಆಕಾಶವಾಣಿ ಆದ ನಂತರ ಸೇಟ್ ಹಿಂದೆ ಸರ್ಕೊಂತಾನೆ. ಆವಾಗ ರೇಣ ಮಂಜುಸಿಗೆ ಆಜ್ಞೆ ಕೊಡು, ಇವನು ಏನು ಮಾಡ್ಬೇಕು ಹೇಳು, ಇವನನ್ನ ಯಾವ ಸ್ಥಿತಿಯಲ್ಲಿ ಇಡ್ಬೇಕು ಹೇಳು ಅಂತ ಕೇಳ್ತಾಳೆ ಜಲ್ದಿ ಅವಾಗ ಸ್ವಲ್ಪ ಆಜ್ಞೆ ಕೊಟ್ಲು ಅಂತಂದ್ರೆ ಅವನು ಉಳಿಯಂಗಿಲ್ಲ. ಅವಳು ದಯಾವಂತಳಿದ್ರು, ಕರುಣಾವಂತಳಿದ್ರು, ಅಹಿಂಸಾ ಧರ್ಮವನ್ನ ಪಾಲನೆ ಮಾಡುವಂತಳಿದ್ರು. ಯಾರು? ರೇಣು ಮಂಜುಸ ಹೇಳ್ತಾಳೆ, ಎಲ್ಲರೂ ಭಿಕ್ಷೆ ಬೇಡ್ತಾ ಇದ್ರು, ನನ್ನ ಪತಿ ಬಿಡಿ ಅಂತ ಅವಳು ಸೆಟ್ಜಿ ಹೆಂಡತಿ ಕೇಳ್ತಾ ಇದ್ಲು. ಅಲ್ಲಿದ್ದಂಥ ಜನಗಳೆಲ್ಲ ಭಿಕ್ಷೆ ಬೇಡ್ತಿದ್ರು, ಅವರನ್ನು ಬಿಟ್ಟು ಬಿಡಿ, ನಾವು ಅವರ ಸಹಾರದಲ್ಲಿದ್ದೇವೆ, ನಮ್ಮ ಜೀವನೆಲ್ಲ ಬಿಕಾರಿ ಆಗ್ತದೆ, ನಮಗೆ ದಾನ ಕೊಡಿ ಅವರನ್ನ ಅಂತ ಹೇಳ್ತಿದ್ರು. ಅವ್ರ ದೇವತೆ ಹೇಳಿದ್ಲು, ರೇಣ ಮಂಜಿಸೆ ಅಂತ ಆಜ್ಞೆ ಮಾಡ್ತಾಳ, ಅವಳು ಮಾಡ್ತಾಳೆ. ನಿಮ್ಗೆ ಹೇಳ್ದಕ್ಕೆ ನಾವು ಬಿಡಂಗಿಲ್ಲ. ಯಾಕಂತಂದ್ರೆ ಒಂದು ಪತಿವ್ರತೆಯನ್ನ ಇವನು ಅವಳ ಸೀಲ್ ಭಂಗ ಮಾಡ್ಲಿಕ್ಕೆ ವಿಚಾರ ಮಾಡಿದಂತೆ ಈ ಮೂರ್ಖರು ಈ ದೇಶದಲ್ಲಿ ಇರಬಾರ್ದು ಅಂಥೇಳಿ ಏನು ಮಾಡ್ತಾಳೆ ದೇವಿ, ಅವನ ಚೆಂಡು ಹಿಡಿದು ಎಳ್ಕೊಂಡು ಹೋಗ್ತಾಳೆ ಸ್ವಲ್ಪ ದೂರ ಜಾಗದಲ್ಲಿ. ಅವಾಗ ಹೆಂಡತಿ ಒಂದು ಭಿಕ್ಷೆ ಬೇಡ್ತಾಳೆ. ಅವಾಗ ರೇಣ ಮಂಜುಸಿಗೆ ಬಹಳ ಕರುಣೆ ಆಗುತ್ತೆ. ಇವರಿಗಾಗಿ, ಈ ಒಂದು ಪತಿವ್ರತೆ ಅವಳ ಪತ್ನಿಗಾಗಿ ಮತ್ತು ಈ ಎಲ್ಲ ಬಡವಾಗಿ ಜೀವಿಗಳಿಗಾಗಿ ಅವನನ್ನು ಜೀವಂತ ಬಿಡಿ ಅಂತ ಹೇಳ್ತಾಳೆ. ಅವಾಗ ದೇವಿ ಹೇಳ್ತಾಳೆ, ಇನ್ನೆಲ್ಲಾದರೂ ನಿನಗೆ ಈ ಥರ ಉಪಸರ್ಗ ಬಂದರೆ ನನ್ನನ್ನು ನೆನೆಸು, ಇವನನ್ನು ಹಾಗೆ ಬಿಡಂಗಿಲ್ಲ ಅಂಥೇಳಿ ತಾನು ಮಾಯಾಗಿ ಹೋಗ್ತಾಳೆ. ರೇಣ ಮಂಜುಸಿ ಹತ್ರ ಬಂದು ಸೇಡ್ಜಿ ಕಾಲಿ ಬಿದ್ದುಕೊಂಡು, ಮಗಳೇ ನಾನು ಬಹಳ ತಪ್ಪು ಮಾಡಿದ್ದೇನೆ, ಇನ್ನು ಮೇಲೆ ಇಂಥ ತಪ್ಪು ಮಾಡಂಗಿಲ್ಲ, ನನ್ನನ್ನು ರಕ್ಷಣೆ ಮಾಡು ಅಂಥೇಳಿ ಕೇಳ್ತಾನೆ. ಆ ದೇವಿ ಮತ್ತೆ ಪ್ರಕಟ ಆಗಿ ಆಶೀರ್ವಾದ ಕೊಡ್ತಾಳೆ. ನೀನು ಇದೇ ಥರ ಭಾವನೆ ಇಟ್ಕೊಂಡಿರ್ಬೇಕು ಅವಳ ಮೇಲೆ. ಎಲ್ಲಿ ತನಕ ಶ್ರೀಪಾಲ್ ರಾಜ ಅವ್ರಿಗೆ ಭೇಟಿ ಆಗಂಗಿಲ್ಲ, ಅಲ್ಲಿ ತನಕ ಅವಳನ್ನು ಇದೇ ಥರ ಭಾವನೆಯಿಂದ ನೋಡಬೇಕು. ಶ್ರೀಪಾಲ್ ರಾಜ ಎಲ್ಲಿದ್ದಾನೆ? ಸಮುದ್ರದಲ್ಲಿ ಬಿದ್ದು ಮೀನು ಮೊಸಳೆ ತಿಂದು ಹೋಗಿರ್ಬೋದು ಅಂತ ಕೇಳ್ತಾಳೆ ರೇಣ ಮಂಜುಸ. ದೇವಿ ಹೇಳ್ತಾಳೆ, ಇಲ್ಲ, ಅವನಿಗೆ ಜಲತಾರಿಣಿ ವಿದ್ಯೆ ಇದೆ, ಅವನು ಎಲ್ಲೋದ್ರೂ ಬದುಕಿ ಬರ್ತಾನೆ, ಇದೇ ಜನ್ಮದಿಂದ ಅವನು ಮೋಕ್ಷ ಸುಖವನ್ನು ಪಡ್ಕೊಳ್ಳಿದ್ದಾನೆ, ನಿನಗೆ ಭೇಟಿ ಆಗೇ ಆಗ್ತಾನೆ. ನೀನು ಅದೇ ಒಂದು ಭರವಸೆಯಿಂದ ಇರೋ, ನಮೋಕಾರ ಮಂತ್ರವನ್ನು ಜಪಿಸ್ತಾ ಇರು, ಧರ್ಮವನ್ನು ಬಿಡಬೇಡ, ನಿನ್ನ ಶೀಲ ರಥವನ್ನು ನೀನು ಕಾಪಾಡಿಕೊಂಡಿರು ಅಂಥೇಳಿ ಹೋಗ್ಬಿಡ್ತಾಳೆ ದೇವಿ. ಆವಾಗ ಜಹಾಜೆಲ್ಲ ಮುಂದೆ ಹೋಗ್ತದೆ, ದ್ವೀಪ ಸೇರ್ತದೆ. ದ್ವೀಪ ಸೇರಿ ಅಲ್ಲಿ ಹೋಗಿ, ಅದು ಯಾವುದೋ ಒಂದು ದ್ವೀಪ ಅಂತ ಹೇಳ್ತಾರೆ ಅದಕ್ಕೆ, ಅಂಜನ್ ದ್ವೀಪ ಅಂತ ಹೇಳ್ತಾರೆ ಅದಕ್ಕೆ. ಅಲ್ಲಿ ಹೋಗಿ ಸೇರ್ತಾರೆ. ಸೇರಿ ಧವಲ್ ಸೇಠ್ಜಿ ವ್ಯಾಪಾರಕ್ಕಾಗಿ ನಗರದಲ್ಲಿ ಹೋಗ್ತಾರೆ, ಜನಗಳನ್ನ ಕರ್ಕೊಂಡು. ಜಹಾಜ ರಕ್ಷಣೆ ಮಾಡ್ತಾ ಇರ್ತಾರೆ. ರೇಣ ಮಂಜುಸ ತನ್ನ ಜಹಾಜಲ್ಲಿ ಇದ್ದಿರ್ತಾಳೆ. ಈ ಕಡೆ ಧವಲ್ ಸೇಠ್ಜಿ ಹೋಗಿ ಅಲ್ಲಿ ದೇಶದ ರಾಜನಿಗೆ ಭೇಟಿಯಾಗಿ ಅವನ ಆಜ್ಞೆ ತಗೊಂಡು ವ್ಯಾಪಾರ ಮಾಡಕ್ಕೆ ಶುರು ಮಾಡ್ತಾನೆ. ಅಷ್ಟೊತ್ತಿಗೆ ಆ ರಾಜನ ಮನೆಯಲ್ಲಿ ಒಬ್ಬರು ಮುನಿಗಳ ಆಹಾರ ಆಗಿರ್ತದೆ. ಆ ಮುನಿಗಳಿಗೆ ಕೇಳಿರ್ತಾನೆ ರಾಜ. ಏನು ಕೇಳಿರ್ತಾನೆ? ಅವನೊಂದು ಮಗಳ ಇರ್ತಾಳೆ ಅವರಿಗೆ, ರಾಜನಿಗೆ. ಆ ಮಗಳ ಬಗ್ಗೆ ಮುನಿಗಳಿಗೆ ಪ್ರಶ್ನೆ ಕೇಳ್ತಾನೆ. ಹೇ ಗುರುದೇವ್, ನನ್ನ ಗುಣವಂತಿ ಈ ಗುಣಮಾಲ ಅಂತ ಹೆಸರ್ತದೆ, ಗುಣಮಾಲ ಇರ್ತಕ್ಕಂಥ ಈ ಕನ್ಯೆ ರತ್ನನಿಗೆ ಯಾರು ವರ ಆಗುವರು? ಮುನಿಗಳನ್ನು ಕೇಳಿದಾಗ ಮುನಿಗಳು ಹೇಳ್ತಾರೆ, ಯಾರು ತನ್ನ ತೋಳಿಂದ ಈ ಸಮುದ್ರವನ್ನು ಈಜಾಡಿ ಬರ್ತಾರೆ ಮತ್ತೆ ಇದೇ ಜನ್ಮದಿಂದ ಮೋಕ್ಷವನ್ನು ಪಡಿತಾರೆ ಅಂತ
ಮಹಾಶಕ್ತಿ ವೀರ ಸೂರ ರಾಜನೇ ನಿನ್ನ ಮಗಳಿಗೆ ಪತಿ ಆಗ್ತಾನೆ ಅಂತ ಹೇಳಿ. ಅದಕ್ಕಾಗಿ ಎಷ್ಟೋ ದಿವಸದಿಂದ ಸಮುದ್ರದ ದಂಡೆಯಲ್ಲಿ ಆಳುಗಳನ್ನು ಇಟ್ಟಿದ್ದ ರಾಜ ಕಾಯ್ಲಿಕ್ಕಾಗಿ. ಯಾರು ಬರ್ತಾರೆ ಸಮುದ್ರದ ಈಜಾಡಿ ನೋಡ್ತಾ ಇರಿ. ಅಷ್ಟೊತ್ತಿಗೆ ಎಷ್ಟೋ 6 ತಿಂಗಳು 8 ತಿಂಗಳಾಗಿತ್ತು. ಈಜಾಡಿ ತೋಳಿಂದ ಪಾರಾಗಿ ಸಮುದ್ರವನ್ನು ಪಾರು ಮಾಡಿ ಯಾರು ಹೋಗಿದ್ರು? ಶ್ರೀಪಾಲ್ ರಾಜ ಸಮುದ್ರ ಪಾರು ಮಾಡಿ ದಿಡ ಸೇರಿದ್ದ. ದಿಡ ಸೇರಿ ಒಂದು ಮರದ ಕೆಳಗೆ ವಿಶ್ರಾಂತಿಯನ್ನು ಪಡಿತಿದ್ದ. ಜನಗಳು ಹುಡ್ಕೊಂತ ಇದ್ರಲ್ಲಿ ಅಲ್ಲಿ ಬಂದರು. ಬಂದ ನಂತರ ವಿಶ್ರಾಂತಿ ಪಡೆಯುವಂತ ಈ ವೀರ ಸೂರ ಸುಂದರವಾದ ಯುವಕನನ್ನ ನೋಡಿ ಬಹಳ ಆನಂದಿತರಾಗ್ತಾರೆ. ಕೆಲವರು ರಾಜನಿಗೆ ಹೇಳಕ್ ಹೋಗ್ತಾರೆ, ಕೆಲವರು ಅಲ್ಲೇ ನಿಂತ್ಕೊಂಡಿರ್ತಾರೆ. ಅವನಿಗೆ ಎಚ್ಚರ ಆಗೋ ತನಕ ರಾಜನಿಗೆ ಹೇಳಕ್ ಹೋಗಿರ್ತಾರೆ. ಯಾರೋ ಒಬ್ಬ ಪರದೇಶಿ ಸೂರ ವೀರನಾದಂಥ ಸುಂದರ ಯುವಕ ಸಮುದ್ರವನ್ನ ತೋಳಿಂದ ಈಜಾಡಿ ಬಂದಿದ್ದಾನೆ, ಮಲಗಿದ್ದಾನೆ, ವಿಶ್ರಾಂತಿ ಪಡಿತಾ ಇದ್ದಾನೆ ಅಂತ ಹೇಳ್ತಾರೆ. ಈ ಕಡೆ ಅವನು ಎಚ್ಚರಾಗಿರ್ತದೆ. ಎಚ್ಚರಾಗಿ ಕೈ ಮುಕ್ಕೊಂಡಿದ್ದಂಥ ದೊಡ್ಡ ಪೈಲವಾನರನ್ನ ನೋಡ್ತಾನೆ. ಮುಂದೆ ನೀವೆಲ್ಲ ಯಾರು ಅಂತ ಕೇಳ್ತಾನೆ. ನಾವು ನಿಮಗಾಗಿ ಬಂದಂಥ ಸೇವಕರು, ರಾಜನ್ ನಮ್ಮನ್ನು ಕಳಿಸಿಕೊಟ್ಟಿದ್ದಾರೆ ನಿಮ್ಮನ್ನು ಬರಮಾಡಲಿಕ್ಕೆ. ಯಾಕೆ ಅಂತ ಕೇಳ್ತಾನೆ. ಅವನ ರಾಜನ ಒಬ್ಬಳು ಕನ್ಯಾ ರತ್ನ ಇದ್ದಾಳೆ. ಮುನಿ ಮಹಾರಾಜರು ಹೇಳಿದ ಹಾಗೆ ಯಾರು ಈ ಸಮುದ್ರ ತಮ್ಮ ತೋಳಿಂದ ಈಜಾಡಿ ಪಾರಾಗಿ ಬಂದಿರ್ತಾರೆ ಅವರಿಗೆ ನಿಮ್ಮ ಕನ್ಯೆ ಮದುವೆ ಆಗ್ತಾಳೆ, ರಾಜ ಆಗ್ತಾನೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಮ್ಮನ್ನು ಕಾಯ್ಲಿಕ್ಕೆ ಇಟ್ಟಿದ್ದಾರೆ, ತಾವು ಬರಬೇಕು ಆ ರಾಜ ಅರಮನೆಗೆ ಅಂತ ಕೇಳ್ತಾರೆ. ಶ್ರೀಪಾಲ್ ರಾಜನಿಗೆ ಆಶ್ಚರ್ಯ ಆಗ್ತದೆ. ನಾನೊಬ್ಬ ಪರದೇಶಿ, ಇದೆಲ್ಲ ಯಾವುದರ ಪುಣ್ಯ, ಇದು ಎಲ್ಲಿಂದ ಬಂತು ಇದೆಲ್ಲ ಅಂತ ವಿಚಾರ ಮಾಡಿ ಮಗ್ನನಾಗಿ ಅವನಿಗೆ ತಿಳಿಯುತ್ತದೆ. ಹಿಂದಿನ ಜನ್ಮದಲ್ಲಿ ಎಷ್ಟೋ ಜನ್ಮದಲ್ಲಿನ ಸಿದ್ಧ ಚಕ್ರ ವಿಧಾನ ಮಾಡಿರ್ಬೋದು, ಶ್ರೀ ಜಿನೇಂದ್ರ ಭಗವಂತನ ಅಭಿಷೇಕ ಪೂಜೆ ಮಾಡಿರ್ಬೋದು, ಮುನಿಗಳಿಗೆ ಕೈ ತುಂಬ ಆಹಾರ ಕೊಟ್ಟಿರ್ಬೋದು. ಅದಕ್ಕಾಗಿ ತೋಳಲ್ಲಿ ಶಕ್ತಿ ಬಂತು, ನನಗೆಷ್ಟು ಪುಣ್ಯದ ಬಲ ಇದೆ. ಕರೆದು ಕೊಡ್ತಾರೆ ರಾಜ್ಯವನ್ನ, ಸ್ತ್ರೀಯನ್ನ, ಶ್ರೀ ರತ್ನವನ್ನೇ ನನಗೆ ಸಿಗ್ತಾ ಇದೆ. ಇದೆಲ್ಲ ಹಿಂದಿನ ಜನ್ಮದ ಪುಣ್ಯ ಬಿಟ್ಟರೆ ಯಾವುದೆಲ್ಲ ನೆನೆಸ್ಕೊಂಡು ಖುಷಿಯಾಗಿ ಆನಂದದಿಂದ ಎದ್ದು ತನ್ನ ಶರೀರವನ್ನು ಆಭೂಷಣದಿಂದ ತಂದಂಥ ಆಭೂಷಣ ವಸ್ತ್ರವನ್ನು ಹಾಕ್ಕೊಂಡು ಸೀದಾ ಶ್ರೀಪಾಲ್ ರಾಜ ಅರಮನೆ ಕಡೆಗೆ ಹೋಗ್ತಾನೆ. ಆ ಕಡೆಯಿಂದ ರಾಜ ಅವನನ್ನು ಸ್ವಾಗತ ಮಾಡಲಿಕ್ಕೆ ಆನೆ ರಥ ಸೈನ್ಯವನ್ನು ತಗೊಂಡು ಬರ್ತಾನೆ. ಸ್ವಾಗತ ಮಾಡಿ ಕರ್ಕೊಂಡು ಹೋಗಿ ತನ್ನ ಅರಮನೆಯಲ್ಲಿ ಊಟ ಉಪಚಾರಗಳನ್ನು ಮಾಡಿ ಅವನ ವಿಶ್ರಾಂತಿ ಮಾಡಿಸಿ ಆಮೇಲೆ ಅವನಿಗೆ ಕೇಳ್ತಾನೆ, ನಮ್ಮ ಕೃಪೆಯಿಂದ ನಿನ್ನಂಥ ಪುಣ್ಯಾತ್ಮ ಭಾಗ್ಯಶಾಲಿ ನಮ್ಮ ದೇಶಕ್ಕೆ ಬಂದಿದ್ರಿ, ನಾವು ನಿಮಗಾಗಿ ಒಂದು ಕನ್ಯೆ ರತ್ನವನ್ನು ದಾನ ಮಾಡಬೇಕಂತ ವಿಚಾರ ಮಾಡಿದ್ದೀವಿ. ಮುನಿಗಳ ಆಜ್ಞೆ ಇದೆ, ನಮ್ಮದೇನಿಲ್ಲ, ಅವರ ಒಂದು ವಚನ ಇದೆ. ಅದಕ್ಕಾಗಿ ನಾವು ನಿಮಗೆ ಈ ಕನ್ಯೆ ರತ್ನವನ್ನು ದಾನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಶ್ರೀಪಾಲ್ ರಾಜ ಏನು ಮಾಡೋಕ್ಕಾಗಿಲ್ಲ. ಗುರು ವಚನ ಐತಂದ್ರೆ ಎಲ್ಲಿ ಹೋಗೋ. ಅವಾಗ ಆಯ್ತಪ್ಪ, ನಿಮ್ಮ ಕೃಪೆಯಿಂದ ನಮಗೂ ನಿಮ್ಮ ಕನ್ಯೆ ರತ್ನ ಸಿಗ್ತೈತೆ ಅಂತಂದ್ರೆ ಸಿಗಲಿ. ಅವಾಗ ಶುಭ ಮುಹೂರ್ತ ನೋಡಿ ಗುಣಮಾಲನನ್ನ ಶ್ರೀಪಾಲ್ ರಾಜನ ಜೊತೆಗೆ ವಿವಾಹ ಮಾಡೋದಿಲ್ಲ. ಶುಭ ಮುಹೂರ್ತ ಸಾವಧಾನ, ಮದುವೆ ಆಯ್ತು. ಉಟ್ಕೋಬರು ಎಷ್ಟು ಜನ ಆದ್ರು? ಯಾರ್ಯಾರು? ಮರಿಬಾರ್ರೆ. ಮದ್ವೆ ಹೋಗಿ ಮದ್ನಿಗೆ ತಿಂದ್ರೆ ಹೆಸರು ಮಾಡಿದ್ರೆ ಹೆಂಗ? ಮನೇಲಿ ಕೇಳ್ತಾರ, ಯಾರ ಮದುವೆಗೆ ಹೋಗಿರಿ? ಸುಳ್ಗಾಡಿ ತಪ್ಪು ನಮಗೆ ಊಟ ಅಷ್ಟೇ ಮಾಡಕ್ ಹೋಗಿದ್ದೀವಿ ನಾವು. ಹಂಗಿರ್ಬಾರ್ದು, ಹೆಸರು ನೆನ್ಪಿಟ್ಕೊಳ್ರಿ. ಮೈನಾ ಸುಂದರಿ ರೇಣ ಮಂಜುಷ ಗುಣಮಾಲ. ಗುಣಮಾಲನ ಜೊತೆಗೆ ಆ ರಾಜ್ಯದಲ್ಲಿ ಇರುವಾಗ ಡಬಲ್ ಸೇಟಿ ವ್ಯಾಪಾರ ಮಾಡಿ ಒಂದು 2-3 ತಿಂಗಳಲ್ಲಿ ವ್ಯಾಪಾರ ಆದ ನಂತರ ರಾಜನ ಭೇಟಿಯಾಗಿ ಹೋಗ್ಲಿಕ್ಕೆ
ನೋಡಂಗಿಲ್ಲ ಆಮೇಲೆ. ಆಮೇಲೆ ಧವಲ್ ಸೇಠ್ಜಿ ಅವರು ರಾಜ ಆಜ್ಞೆಯನ್ನು ತಗೊಂಡು ವಾಪಸ್ ಹೋಗ್ಬೇಕು ಜಹಾಜಲ್ಲಿ ಅಂತ ಹೇಳಿ ರಾಜನ ಹತ್ರ ಬರ್ತಾರೆ. ರಾಜನ ಹತ್ರ ಬಂದು ನೋಡ್ತಾರೆ, ರಾಜನ ಬಾದಿಯಲ್ಲಿ ರಾಜ ಕುಳಿತಿದ್ದಾರೆ. ಮುಗೀತು ಕತೆ, ನನ್ನ ಕತೆ ಮುಗೀತು ಅಂತ ತಿಳ್ಕೊಂಡ.